ಇವತ್ತು ಬೆಳಗ್ಗೆ ಎದ್ದು ಕಾಲೇಜಲ್ಲಿ PPT ಇತ್ತು ಅಂತ ರೆಡಿಯಾಗಿ ಹೋಗೋಣ ಅಂತ ಹೊರಟು ನೋಡಿದ್ರೆ ಅಂಕಿ ಗಾಡಿ ಸ್ಟಾರ್ಟ್ ಆಗ್ತಿರಲಿಲ್ಲ, ಏನಾಗಿದೆ ಅಂತ ಗೊತ್ತಿರಲ್ಲ. ಅಂತೂ ಇಂತೂ ಹೆಂಗೋ ಗಾಡಿನ ಸ್ವಲ್ಪ ಸ್ಟಾರ್ಟ್ ಮಾಡಿಕೊಂಡು ಕಾಲೇಜ್ ಕಡೆ ಬಂದು. ಇವತ್ತಿನ ಪಂಚ್ ಹಾಕಿ ಟಿಫನ್ ಮಾಡಿರಲ್ಲ, ಟಿಫನ್ ಮಾಡೋಣ ಅಂತ ಕ್ಯಾಂಟೀನಿಗೆ ಹೋದು. ಏನುಂಟು ಟಿಫನ್? ಇಡ್ಲಿ ಚಟ್ನಿ, ಬನ್ಸ್ ಚಟ್ನಿ, ಅಂಬಡಿ ಚಟ್ನಿ, ಇಡ್ಲಿ ಚಟ್ನಿ ಕೊಡಿ. ಅಮೌಂಟ್ ಬಂದು ಕೊಡ್ತೀನಿ. ಟಿಫನ್ ತಿನ್ಕೊಂಡು ಮತ್ತೆ ಒಂದು ಟೀ ಕುಡ್ಕೊಂಡು ಪ್ರೆಸೆಂಟೇಷನ್ ಹಾಲಿಗೆ ಹೋದೆ. ನೋಡಿದ್ರೆ ಎಲ್ಲ ಪ್ರೆಸೆಂಟೇಷನ್ನ ಲ್ಯಾಪ್ಟಾಪಿಗೆ ಆಗ್ತಾಯಿದ್ರು. ನಾನು ನೋಡ್ಕೊಂಡು ನಿಂತಿದ್ದೆ. ಅಷ್ಟರಲ್ಲಿ ನಮ್ಮ ಅಂಕಿ PPT ಸ್ಟಾರ್ಟ್ ಮಾಡ್ದ. ಅವನದೇ ಫಸ್ಟ್ ಇದ್ದಿದ್ದು. ಡಿವೈಡೆಡ್ ಬೈ 5 ಮಾಡಿದ್ರೆ ಎಷ್ಟು ಬರ್ಬೋದು? 1500 ಡಿವೈಡೆಡ್ ಬೈ 5 ಕ್ಯಾಲ್ಕುಲೇಟ್ ಎಗರೋಯ್ತು ಅಣ್ಣ, ಈ ಟೈಮಲ್ಲಿ ಎಗರೋಯ್ತು. 7500 7500 ಎಷ್ಟು ಬರ್ತದೆ? 300 ಎಂತದ ಸತ್ಯ ರಾಂಗ್ ಹೇಳಿ. 300 ಬರ್ತದೆ. PPT ಮಾಡೋದು ಇವನಂತೆ, ಆನ್ಸರ್ ಹೇಳೋದು ನಾವಂತೆ. ಹಿಂಗೆ ಮಾಡಿ ಅರ್ಧ ಟೈಮ್ ನಾವು ಮುಗಿಸೇ ಬಿಟ್ಟ. 300 ಉಂಟು. ಈಗ ಇದೇನು 300 ಸಿಕ್ಕಿದೇನಿದು? ಅಂಕಿ PPT ಏನೋ ಚೆನ್ನಾಗಿ ಮಾಡಿ ಮುಗಿಸ್ತಾ. ಅದಾದ್ಮೇಲೆ ಇದ್ದಿದ್ದೆ ನೆಕ್ಸ್ಟ್ ನಂದು. ನಾನು ಹೇಗೆ ಮಾಡಿದ್ದೀನಿ ಅಂತ ನೀವೇ ನೋಡಿ ಹೇಳಿ. ನಾವು ಬ್ರೇಸಿಂಗ್ ಇಲ್ಲ ಅಂದ್ರೆ ನಮ್ಮ ರೆಫ್ರಿಜರೇಟರ್ ಸೈಕಲ್ನೇ ವರ್ಕ್ ಮಾಡಕ್ ಆಗಲ್ಲ. ಏನಂದ್ರೆ ಅದು ಕರೆಕ್ಟಾಗಿ ಜಾಯಿಂಟ್ ಮಾಡಿದ್ರೆ ಅಂದ್ರೆ ರೆಫ್ರಿಜರೇಟರ್ ಲೀಕ್ ಆಗೋದು, ಬೇರೆ ಬೇರೆ ಪ್ರಾಬ್ಲಮ್ ಎಲ್ಲ ಬರ್ತದೆ. ಅದಕ್ಕೆ ನಾನು ಬ್ರೇಸಿಂಗ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಬ್ರೇಸಿಂಗ್ ಚಾರ್ಜ್ ಅಲ್ಲಿ ಫಸ್ಟ್ ಬರೋ ಪಾರ್ಟ್ಸ್ ಗಳು ಯಾವ್ದು ಅಂದ್ರೆ ಚಾರ್ಜ್ ಹ್ಯಾಂಡಲ್ ಬಾಡಿ, ಆಕ್ಸಿಜನ್ ವಾಲ್ವ್, ಅಸಿಟಿನ್ ವಾಲ್ವ್, ಆಕ್ಸಿಜನ್ ಓಸು ಮತ್ತೆ ಅಸಿಟಿನ್ ಓಸು. ಇಲ್ಲಿ ನೋಡಿ ಬಂದಿ ಆಕ್ಸಿಜನ್ ಓಸು, ಅಸಿಟಿನ್ ಓಸು, ಟಾರ್ಚ್ ಬಾಡಿ ಎಲ್ಲ ಇದ್ರಿದೆ. ಇಲ್ಲಿ ಟಾರ್ಚ್ ಬಾಡಿ ಎಲ್ಲ ಇದೆ. ಈಗ ಸಿಲಿಂಡರ್